ಈಗಾಗಲೇ 2024ರ 6 ತಿಂಗಳುಗಳು ಮುಗಿದಿದ್ದು ಈ ವರ್ಷದ ಅರ್ಧಾಂಶ ಮುಗ್ದಿದೆ ಅಂತ ಹೇಳ್ಬೋದು. ಇನ್ನು ಕನ್ನಡ ಸಿನಿಮಾ ರಂಗದ ವಿಚಾರಕ್ಕೆ ಬಂದ್ರೆ ಯಾವುದೇ ಅನುಮಾನವಿಲ್ಲದೆ ಹೇಳ್ಬೋದು, ಇದುವರೆಗೂ ಹೇಳ್ಕೊಡುವಂತಹ ಪರ್ಫಾರ್ಮೆನ್ಸ್ ನೀಡಿರೋದು ಕೆಲವೇ ಸಿನಿಮಾಗಳು ಅಂತ. 2022ರಲ್ಲಿ ಕೆಜಿಎಫ್ ಚಾಪ್ಟರ್ 2 ಹಾಗೂ ಕಾಂತಾರ ಸಿನಿಮಾಗಳು ಸೆಟ್ ಮಾಡಿದ ಸ್ಟ್ಯಾಂಡರ್ಡ್ ಅದಾದ ನಂತರ ಯಾವುದೇ ವರ್ಷದಲ್ಲಿ ಕೂಡ ಕನ್ನಡ ಚಿತ್ರರಂಗ ಆ ಮಟ್ಟಕ್ಕೆ ಪರ್ಫಾರ್ಮೆನ್ಸ್ ನೀಡಿಲ್ಲ ಅನ್ನೋದು ಒಬ್ಬ ಸಿನಿಮಾ ಪ್ರೇಮಿಯಾಗಿ ನನಗೆ ಬೇಸರ ಇದೆ. ಆದ್ರೆ ಈಗ ಲೈನಪ್ ಆಗಿರುವಂತಹ ಸ್ಟಾರ್ ಸಿನಿಮಾಗಳನ್ನ ನೋಡ್ತಾ ಇದ್ರೆ ಖಂಡಿತವಾಗಿ ಕನ್ನಡ ಚಿತ್ರರಂಗ ಕಂಡಂತಹ ಸುವರ್ಣ ದಿನಗಳು ಮತ್ತೆ ಮರುಕಳಿಸುತ್ತೆ ಅಂತ ಅನಿಸ್ತಾ ಇದೆ. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳೋದು ಕೊಟ್ಟಿರೋದು 2024ರ 6 ತಿಂಗಳ ಒಳಗೆ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ನಿರೀಕ್ಷೆ ಹುಟ್ಟಿಸಿ ನಂತರ ಫ್ಲಾಪ್ ಆಗಿರುವಂತಹ ಸಿನಿಮಾಗಳ ಬಗ್ಗೆ. ಬನ್ನಿ ಹಾಗಿದ್ರೆ ಈ ಸಾಲಿನಲ್ಲಿ ಕಾಣಿಸ್ಕೊಳ್ಳುವಂತಹ ಕನ್ನಡ ಸಿನಿಮಾಗಳು ಯಾವುದು ಅನ್ನೋದನ್ನ ನೋಡ್ಕೊಂಬರೋಣ. ಈ ಲಿಸ್ಟ್ ಅಲ್ಲಿ ಕಾಣಿಸ್ಕೊಳ್ಳೋ ಮೊದಲನೇ ಸಿನಿಮಾ ಅವತಾರ ಪುರುಷ 2. ಸಿಂಪಲ್ ಸುನಿ ಡೈರೆಕ್ಷನ್ ಮಾಡಿದ್ರೆ ಸಿನಿಮಾ ಸಿಂಪಲ್ ಆಗಿದ್ರು ಕೂಡ ಅದು ಕೊಡೋ ಕಿಕ್ಕು ನಿಜಕ್ಕೂ ನೆಕ್ಸ್ಟ್ ಲೆವೆಲ್ ಅನ್ನೋದಾಗಿ ಗಾಂಧಿನಗರದ ಮಂದಿ ಮಾತಾಡ್ತಾರೆ. ಅದೇ ರೀತಿಯಲ್ಲಿ ಅವರ ಈ ಹೊಸ ಪ್ರಯತ್ನವಾಗಿರುವಂತಹ ಹಾರರ್ ಕಾಮಿಡಿ ಥ್ರಿಲ್ಲರ್ ಅವತಾರ ಪುರುಷ 2 ಸಾಕಷ್ಟು ನಿರೀಕ್ಷೆಯ ಜೊತೆಗೆ ಇದೇ ಏಪ್ರಿಲ್ 5ಕ್ಕೆ ರಿಲೀಸ್ ಆಗಿತ್ತು. ಆದ್ರೆ ಬಿಡುಗಡೆ ಆಗೋದಕ್ಕಿಂತ ಮುಂಚೆ ಇದ್ದಂತಹ ಎಕ್ಸೈಟ್ಮೆಂಟ್ ಪ್ರೇಕ್ಷಕರಲ್ಲಿ ಬಿಡುಗಡೆ ಆದ ನಂತರ ಇರಲಿಲ್ಲ. ಎಲ್ಲಕ್ಕಿಂತ ಪ್ರಮುಖವಾಗಿ ಸಿನಿಮಾದ ಮೊದಲ ಅವತರಣಿಕೆ ಸಾಕಷ್ಟು ಸಮಾಧಾನಕರ ಪ್ರದರ್ಶನವನ್ನು ನೀಡಿತು. ಶರಣ್ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಬಾಕ್ಸ್ ಆಫೀಸ್ ನಲ್ಲಿ ನಿರೀಕ್ಷಿತ ಪ್ರದರ್ಶನವನ್ನ ಕಾಣೋದ್ರಲ್ಲಿ ಈ ಸಿನಿಮಾ ವಿಫಲವಾಯಿತು. 2 ಗಂಟೆ 2 ನಿಮಿಷ ಡ್ಯೂರೇಷನ್ ಹೊಂದಿರುವಂತಹ ಈ ಸಿನಿಮಾವನ್ನ ನೀವು ಅಮೆಜಾನ್ ಪ್ರೈಮ್ ನಲ್ಲಿ ನೋಡಬಹುದಾಗಿದೆ. IMDb ನಲ್ಲಿ ಈ ಸಿನಿಮಾಗೆ 4.8 ಸ್ಟಾರ್ ರೇಟಿಂಗ್ ಇದೆ. ಎಕ್ಸ್ಪೆಕ್ಟೇಷನ್ ಹುಟ್ಟಿಸಿ ನಿರಾಸೆ ಮಾಡಿದಂತಹ ಸಿನಿಮಾದಲ್ಲಿ ಅವತಾರ ಪುರುಷ 2 ಕೂಡ ಕಾಣಿಸ್ಕೊಳ್ಳುತ್ತೆ. 2ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳುವಂತಹ ಸಿನಿಮಾ ಅಂದ್ರೆ ಅದು ರಂಗನಾಯಕ. ಜಗ್ಗೇಶ್ ಹಾಗೂ ಗುರುಪ್ರಸಾದ್ ರವರ ಸೂಪರ್ ಹಿಟ್ ಕಾಂಬಿನೇಷನ್ ಮತ್ತೆ ಒಂದಾಗಿ ಮಾಡಿದಂತಹ ಸಿನಿಮಾ ಇದು. ಈಗಾಗಲೇ ಜಗ್ಗೇಶ್ ಅವರ ಜೊತೆಗೂಡಿ ಮಠ, ಎದ್ದೇಳು ಮಂಜುನಾಥ ಆದಂತಹ ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿರುವಂತಹ ನಿರ್ದೇಶಕ ರಂಗನಾಯಕ ಸಿನಿಮಾದ ಮೂಲಕ ಕೂಡ ಮತ್ತೊಮ್ಮೆ ಒಂದಾಗಿ ಅದೇ ರೀತಿಯ ಕ್ರೇಜ್ ಅನ್ನ ಮತ್ತೆ ಮರಳಿ ಕಾಣುವ ಹಾಗೆ ಮಾಡ್ತಾರೆ ಅನ್ನೋದಾಗಿ ಪ್ರತಿಯೊಬ್ರು ಭಾವಿಸಿದ್ರು. ಆದ್ರೆ ಈ ಸಿನಿಮಾ ಕೂಡ ಪ್ರೇಕ್ಷಕರಿಗೆ ಬಡಾ ಪಿಕ್ಚರ್ ಛೋಟಾ ದರ್ಶನ್ ಅನ್ನೋ ರೀತಿಯಲ್ಲಿ ನಿರೀಕ್ಷೆಯನ್ನ ಹುಸಿಗೊಳಿಸ್ತು ಅಂತ ಹೇಳ್ಬೋದು. ಇನ್ನು ಯೋಗರಾಜ್ ಭಟ್ ಅವರ ಸಿನಿಮಾಗಳು ಅಂತಂದ್ರೆ ಪಕ್ಕಾ 100ಕ್ಕೆ 100ರಷ್ಟು ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಕನ್ನಡ ಚಿತ್ರರಂಗ ಸಾಕಷ್ಟು ವರ್ಷಗಳಿಂದಲೂ ಕೂಡ ನಂಬ್ಕೊಂಡು ಬಂದಿದೆ. ಆ ನಂಬಿಕೆಯಲ್ಲಿ ರಿಲೀಸ್ ಆದಂತಹ ಸಿನಿಮಾ ಕರಟಕ ದಮನಕ ಮನೋರಂಜನೆಯನ್ನ ಕೊಂಚ ಮಟ್ಟಕ್ಕೆ ನೀಡೋದ್ರಲ್ಲಿ ಯಶಸ್ವಿ ಆಯಿತು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಶಿವಣ್ಣ ಹಾಗೂ ಪ್ರಭುದೇವ ಇಬ್ರು ಲೆಜೆಂಡ್ಗಳು ಒಂದೇ ಸಿನಿಮಾದಲ್ಲಿದ್ದಾಗ ಸಹಜವಾಗಿ ಪ್ರೇಕ್ಷಕರ ನಿರೀಕ್ಷೆ ಡಬ್ಬಲ್ ಆಗುತ್ತೆ. ಸಿನಿಮಾದ ಹಾಡುಗಳು ಸೂಪರ್ ಹಿಟ್ ಆದ್ವು, ಆದ್ರೆ ಸಿನಿಮಾ ಹಿಟ್ ಆಗ್ಲಿಲ್ಲ ಅನ್ನೋದು ಬೇಸರದ ವಿಚಾರ. ಸ್ವಲ್ಪ ಹಳೆ ಕಾಲದ ಸಿನಿಮಾ ತರ ಆಗೋಯ್ತಿದು. ಇನ್ನೂ ಉತ್ತಮವಾದ ಪ್ರಯತ್ನ ಶಿವಣ್ಣ ಹಾಗೂ ಪ್ರಭುದೇವರವರ ಈ ರೇರ್ ಕಾಂಬಿನೇಷನ್ ನ ಒಂದು ಸೂಪರ್ ಹಿಟ್ ಸಿನಿಮಾ ಆಗಿ ನಿಲ್ಲಿಸ್ತಿತ್ತೇನೋ. ಸತೀಶ್ ನೀನಾಸಂ ಹಾಗೂ ರಚಿತಾ ರಾಮ್ ಕಾಂಬಿನೇಷನ್ ನಲ್ಲಿ ಮೂಡ್ ಬಂದಂತಹ ಮ್ಯಾಟ್ನಿ ಸಿನಿಮಾ ಕೂಡ ಈ ಸಾಲಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದಿತಿ ಪ್ರಭುದೇವ ಕೂಡ ಈ ಸಿನಿಮಾದಲ್ಲಿ ರಚಿತಾ ರಾಮ್ ಅವ್ರ ಜೊತೆಗೆ ನಾಯಕಿಯಾಗಿ ಕಾಣಿಸ್ಕೊಂಡಿದ್ರು. ಸಿನಿಮಾದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ತಾರಾಗಣ ಇದ್ರು ಕೂಡ ಹೇಳ್ಕೊಳ್ಳುವಷ್ಟು ಉತ್ತಮವಾದ ಪ್ರದರ್ಶನವನ್ನ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಮಾಡಲಿಲ್ಲ. ಸಿನಿಮಾಗೆ ಕ್ರಿಟಿಕ್ಗಳ ವಿಮರ್ಶೆ ಕೂಡ ಅಷ್ಟಾಗಿ ಚೆನ್ನಾಗಿ ಬರಲಿಲ್ಲ. ಬಾಕ್ಸ್ ಆಫೀಸ್ ನಲ್ಲಿ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಸಿನಿಮಾ ಸಂಪೂರ್ಣವಾಗಿ ವಿಫಲವಾಯಿತು ಅಂತ ಹೇಳ್ಬೋದು. ಒಂದು ಸಮಯದಲ್ಲಿ ಆಪರೇಷನ್ ಅಲಮೇಲಮ್ಮ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಸುದ್ದಿಯಲ್ಲಿದ್ದ ನಟ ರಿಷಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಹಾಗಿದ್ರು ಮತ್ತೊಮ್ಮೆ ಸೌಂಡ್ ಮಾಡೋದಕ್ಕೆ ರಾಮನ ಅವತಾರ ಸಿನಿಮಾದ ಮೂಲಕ ಬಂದಿದ್ರು. ಸಿನಿಮಾದಲ್ಲಿ ಪ್ರಣೀತಾ ಸುಭಾಷ್ ನಾಯಕಿಯಾಗಿ ಕಾಣಿಸ್ಕೊಂಡಿದ್ರು. ರಾಜಕಾರಣಿ ಆಗ್ಬೇಕು ಅನ್ನೋ ಆಸೆಯನ್ನ ಹೊಂದಿರುವಂತಹ ರಾಮಕೃಷ್ಣ ಎನ್ನುವಂತಹ ಪಾತ್ರವನ್ನ ರಿಷಿ ಸಿನಿಮಾದಲ್ಲಿ ನಿರ್ವಹಿಸಿದ್ರು. ಆದ್ರೆ ಸಿನಿಮಾ ಹೇಳ್ಕೊಳ್ಳುವಷ್ಟು ಉತ್ತಮವಾದ ಪ್ರತಿಕ್ರಿಯೆಯನ್ನ ಕನ್ನಡ ಪ್ರೇಕ್ಷಕರಿಂದ ಪಡ್ಕೊಳ್ಳಿಲ್ಲ ಅನ್ನೋದು ನಾವಿಲ್ಲಿ ನೋಡಬಹುದಾಗಿದೆ. ಇನ್ನು ಈ ಸಾಲಿನಲ್ಲಿ ಕೊನೆಯದಾಗಿ ಕಾಣಿಸ್ಕೊಳ್ಳೋದು ಬ್ಯಾಚುಲರ್ ಪಾರ್ಟಿ ಸಿನಿಮಾ. ಎಲ್ಲ ಅನ್ಕೊಂಡಂತಾಗಿದ್ರೆ ಈ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಕೂಡ ನಟನೆ ಮಾಡಬೇಕಾಗಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಈ ಸಿನಿಮಾಗೆ ಸೇರ್ಕೊಂಡಿದ್ದು ಲೂಸ್ ಮಾದ ಯೋಗಿ ಅವರು. ಲೂಸ್ ಮಾದ ಯೋಗೇಶ್, ಅಚ್ಯುತಣ್ಣ ಹಾಗೂ ದೂತ್ ಪೆಡ ದಿಗಂತ್ ಅವರ ಕಾಂಬಿನೇಷನ್ ಸಿನಿಮಾದಲ್ಲಿ ಸಖತ್ತಾಗಿ ಮೂಡ್ ಬಂದಿತ್ತು. ಸಿನಿಮಾದಲ್ಲಿ ಲಾಜಿಕ್ ಹುಡುಕೋದಕ್ಕೆ ಹೋಗ್ಬೇಡಿ, ಪಕ್ಕಾ ಎಂಟರ್ಟೈನಿಂಗ್ ಆಗಿರುತ್ತೆ ಅನ್ನೋದು ಸಿನಿಮಾ ತಂಡದ ಥೀಮ್ ಆಗಿರ್ಬೋದು. ನಾವು ನೋಡಿದ ಮಟ್ಟಿಗೆ ಸಿನಿಮಾ ಕಾಮಿಡಿ ವಿಷಯದಲ್ಲಿ ಚೆನ್ನಾಗಿ ವರ್ಕ್ ಆಯ್ತು. ಆದ್ರೂ ಕೂಡ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಬಿಡುಗಡೆ ಆದ್ಮೇಲೆ ನಿರೀಕ್ಷಿತ ಪ್ರದರ್ಶನವನ್ನ ಕಾಣಲಿಲ್ಲ. ಜನಗಳ ಎಕ್ಸ್ಪೆಕ್ಟೇಷನ್ ನ ಈ ಸಿನಿಮಾ ರೀಚ್ ಆಗ್ಲಿಲ್ಲ. ಕೆಲವೊಮ್ಮೆ ನಾವು ತಿನ್ನೋ ತಿಂಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೋ ತಿನ್ನೋದು ಕೂಡ ಅಷ್ಟೇ ಚೆನ್ನಾಗಿದ್ರೆ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ ಅನ್ನೋದನ್ನ ಈ ಸಿನಿಮಾ ನೋಡಿದ್ರೆ ನಾವು ಅರ್ಥ ಮಾಡ್ಕೊಳ್ಬಹುದು. ಜೀವನ ಹದಗೆಟ್ಟಿರೋ 3 ಜನ ಯಾವ ರೀತಿಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬ್ಯಾಂಕಾಕ್ಗೆ ಹೋಗ್ತಾರೆ ಅಂಡ್ ಅಲ್ಲಿ ಯಾವ ಸಮಸ್ಯೆಗಳಿಗೆ ಸಿಲ್ಕಾಕೋತಾರೆ ಅಂದ್ರೆ ಸಿನಿಮಾದ ಒನ್ಲೈನ್ ಕಥೆ ಆಗಿದೆ. ಆದ್ರೆ ಈ ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಮಂಕಾಯ್ತು. ಇವುಗಳ ಸ್ನೇಹಿತರೆ 2024ರ ಮೊದಲ ಅರ್ಧದಲ್ಲಿ ಸಾಕಷ್ಟು ನಿರೀಕ್ಷೆಯಲ್ಲಿ ಬಿಡುಗಡೆಯಾಗಿ ಯಶಸ್ಸನ್ನ ಪಡೆಯದೆ ಹಿಂದೆ ಬಿದ್ದಂತಹ ಸಿನಿಮಾಗಳು. ಈ ಸಿನಿಮಾಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇನ್ಯಾವುದಾದ್ರು ಸಿನಿಮಾ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ನ ಬಿಲ್ಡ್ ಮಾಡಿ ತುಂಬಾ ನಿರಾಸೆಯ ಪ್ರದರ್ಶನವನ್ನ ಕಂಡಿದ್ರೆ, ನಿಮ್ಗೆ ಅದ್ರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇದ್ದು ಬೇಜಾರಾಗಿದ್ರೆ ಆ ಸಿನಿಮಾದ ಬಗ್ಗೆ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾನ್ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ವಿಡಿಯೋ ಜೊತೆಗೆ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.